ಎತ್ತಿನ ಕೊಂಬು ಗಾಯ ಆದಾಗ ಮಾತ್ರ ಇದು ಅದಕ್ಕೊಂದೇ ಯೂಸ್ ಮಾಡ್ತೀವಿ. ಇದು ಒಂದು ಮಸೊಳೆ ಗಿಡ ಅಂತೀವಿ. ಮೊಸಳೆ ಗಿಡ ಅದ ಒಂದೊಂದು ಗಿಡಕ್ಕೆ ಒಂದೊಂದು ಹೆಸರಿದೆ. ಹೌದು. ಈಗ ಇದ್ರ ಬಡ್ಡಿ ಒಂಥರ ಮೊಸಳೆ ಚರ್ಮದ ಇದ್ದಂಗೆ ಐತೆ ಮೈ ಮೇಲಿದ್ದ. ಹೌದು, ಅದು ದೊಡ್ಡ ದೊಡ್ಡ ಗಿಡನೇ ಇದೆ. ಮೊಸಳೆ ಸೊಪ್ಪು ಅಂತ ಕರೀತಾರೆ. ಅಲಿಗಿಲಿ ಮರ ಇದು ಬಹಳ ವಿಶೇಷ ಪತ್ರಿ. ಇದು ಪ್ರತಿಯೊಂದು ಕಾಯಿಲೆಗೂ ಬರುತ್ತೆ. ಅಂಕ್ಲಿಯನ್ನ ಅದರಿಂದ ಚಕ್ಕೆ ಬರುತ್ತೆ. ಇದು ಚಕ್ಕೆ ಇದ್ರದ್ದು ಅಂಕ್ಲಿದೆ ಇದಲ್ಲ, ಗಿಡದ ಚಕ್ಕೆನಾ? ಇದು ಗಿಡದ ಚಕ್ಕೆ ಇದೆ. ಅದನ್ನೇ ಮಾಡೋದು. ಇದು ಚಕ್ಕೆ ಬಹಳ ವಿಶೇಷವಾದ. ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ನಮಸ್ಕಾರ ವೀಕ್ಷಕರೇ, ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಬೆಳಗ್ಗೆ ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿದ್ದೀನಿ. ಈ ಸಿದ್ದಾಪುರ ಗ್ರಾಮದ ಒಂದು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆಗೆ ನಾಗರಾಜ್ ಅಣ್ಣವರಿದ್ದಾರೆ. ಈಗ ನಾನು ನಿನ್ನೆ ದಿವಸ ಏನು ಹೇಳಿದ್ದೆ, ರಾತ್ರಿ ದಿವಸ ಸಿದ್ದಾಪುರ ಗ್ರಾಮಕ್ಕೆ ಬಂದು ಉಳ್ಕೊಂಡಿದ್ದೀನಿ. ಈಗ ರಾತ್ರಿ ಬೆಳಗ್ಗೆ ಹೋಗೋಣ, ಅಲ್ಲೆಲ್ಲ ಗಿಡಮೂಲಿಕೆಗಳ ಪರಿಚಯವನ್ನು ಮಾಡಿಕೊಡ್ತೀನಿ. ಈ ಮೂಕ ಪ್ರಾಣಿಗಳಿಗೆ ಅವುಗಳಿಗೆ ಏನಾದರೂ ಬಾಧೆಗಳು ಬಂತು ಅಂತಂದರೆ ಅವು ಹೇಳ್ಕೊಳಕ್ಕಾಗಲ್ಲ. ಮನುಷ್ಯರಿಗೆ ಏನಾದರೂ ಕಾಯಿಲೆ ರುಜಿ ಏನಾದರೂ ಒಂದು ರೋಗ ಬಂತು ಅಂತಂದರೆ ಅವರು ದವಾಖಾನೆಗೆ ಹೋಗಿ ತೋರಿಸ್ಕೊಂಬರ್ತಾರೆ. ಬಟ್ ಪಶುಗಳು ಯಾವ ರೀತಿಯಾಗಿ ಹೇಳ್ತವೆ, ಪಶುಗಳಿಗೆ ಏನಾದರೂ ಕಷ್ಟ ಆಯಿತು ಅಂದರೆ ಹೇಗೆ ಹೇಳ್ಕೊಳ್ತವೆ ಅಂಥ ವಿದ್ಯೆಯನ್ನು, ಪಶುಗಳ ನೋವನ್ನು, ಪಶುಗಳ ಕಾಯಿಲೆಯನ್ನು, ಪಶುಗಳಿಗೆ ಆಗುವಂತಹ ಬಾಧೆಗಳನ್ನು ಕಂಡುಹಿಡಿತಕ್ಕಂಥ ಒಬ್ಬ ವಿಶೇಷ ವೈದ್ಯರು ನಮ್ಮ ಜೊತೆಗಿದ್ದಾರೆ. ಯುವ ವೈದ್ಯರವರು. ಅವರ ಒಂದು ಪೂರ್ವಜರು ಅಜ್ಜನವರ ಕಾಲದಿಂದ ಅವ್ರ ಮಗ ಕಲ್ತರು, ಮಗನಿಂದ ಈಗ ಮೊಮ್ಮಗ ಕಲ್ತಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಗೆ ಜೊತೆಗೆ ನಿಮ್ಗೆ ಕಾಡಿನೊಳಗೆ ಕರ್ಕೊಂಬಂದಿದ್ದೀನಿ. ಇವತ್ತಿನ ದಿವಸ ಕಾಡಿನೊಳಗಿನ ಔಷಧಿ ಗಿಡಮೂಲಿಕೆಗಳನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ರೈತ ಬಾಂಧವರಿಗೆ ಇದೊಂದು ಭಾಳಷ್ಟು ಲಾಭದಾಯಕ ವಿಷಯ ಆಗುತ್ತೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋನ ದಯವಿಟ್ಟು ಈ ನಿಮ್ಮ ಚಾನಲನ್ನು, ಬದುಕಿನ ಪುಸ್ತಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀನಿ ನಾಗರಾಜ್ ಅಣ್ಣವ್ರ ಜೊತೆಗೆ. ಬನ್ನಿ. ನಮಸ್ಕಾರ. ನಮಸ್ಕಾರ ಅವರೇ. ನಮಸ್ಕಾರ. ಓಕೆ, ಶುರು ಮಾಡೋಣ್ರಿ. ಶುರು ಮಾಡ್ರಿ. ಆಯ್ತು, ಇಲ್ಲಿಂದ ಶುರು ಮಾಡೋಣ. ಸ್ಟಾರ್ಟ್ ನಮ್ಮ ಎಂಟ್ರೆನ್ಸ್ ಏನಿದೆ ಅಲ್ಲ, ಅಲ್ಲಿ ನಮ್ಮೂರಿಂದ ಇಲ್ಲಿ 1 ಕಿಲೋಮೀಟರ್ ಒಳಗಡೆ ಬಂದ್ಮೇಲೆ ಇದೆಲ್ಲ ಕಾಡು, ಫುಲ್ ಕಾಡು ಇದೆ. ಕಾಡು ಯಾವ್ದಾದ್ರ ಒಂದು ಗಿಡಮೂಲಿಕೆ ಸಿಗುತ್ತೆ. ನಮ್ಮ ರೈತರಿಗೆ ಯಾವುದೇ ದನ ಏನೇ ಆಗಲಿ ತೊಂದರೆ ಆದರೆ ಅದಕ್ಕೆ ಅದು ಇಂಥದೇ ಒಂದು ಕಾಯಿಲೆ ಅಂಥದ್ದು ಏನಾನ ಅನಿಸಿದರೆ ಅದಕ್ಕೆ ಇದೇ ಅಂತೇಳಿ ಇದೇ ಥರದ್ದೊಂದು ಮದ್ದು ತಗೊಂಡೋದ್ರೆ ಅದು ವಾಸಿ ಆಗತಕ್ಕಂಥ ನಮ್ಮ ಏರಿಯಾದಲ್ಲೇ ಸರ್ವಣ್ಯದಾಗ ಸಿಗುತ್ತೆ. ಅದನ್ನು ಇಲ್ಲಿದ್ದ ತಗೊಂಡೋಗಿ ಅದನ್ನು ನಮ್ಮ ತಾತರ ಕಡೆಯಿಂದನೂ ನಾವು ಕಲ್ತ್ಕೊಂಡಿದ್ವಿ. ಓಕೆ, ಹೋಗೋಣ್ರಿ ಇದೆಲ್ಲ ಬನ್ನಿ ವೀಕ್ಷಕರೇ. ನಾವು ಈಗ ಕಾಡಿನಲ್ಲಿ ಒಂದಷ್ಟು ಗಿಡಮೂಲಿಕೆಗಳನ್ನು ಹುಡುಕಿಕೊಂಡು ಹೋಗೋಣ. ಈಗ ಅದನ್ನ ನಾವು ಯೂಸ್ ಮಾಡಿದ್ರೆ ಹೇಳೋಣ. ಇಲ್ಲೇ ಒಂದು ಇದೆಯಲ್ಲ, ಇದು ಒಳ್ಳೆ ಗಿಡನೇ. ಯಾಕಂದರೆ ದನ ಏನಾನ ಮೈದು ಬಂದು ಸರಿಗೆ ಡೈಜೆಷನ್ ಆಗಲಿದ್ರೆ ಆಗ ಇದನ್ನ ಒಂದು ತಗೊಂಡೋಗಿ ದನಗಳಿಗೆ ಹೊಟ್ಟೆ ಉಬಾರತ್ತಪ್ಪ ಅಂದ್ರೆ ಅದು ಮೈಗೆಲ್ಲ ನರಗಳಿಗೆ ಶಕ್ತಿ ಎನರ್ಜಿ ಬರಲ್ಲ ಅಂತೇಳಿ ಅವಾಗ ಇದು ಒಂದು ಇದು ಆಗ್ತದೆ. ಇದನ್ನ ಹೆಂಗೆ ಬಳಸೋದು? ಇದನ್ನ ಅದೇ ಥರ ಒಯ್ದು ಅರ್ದು ಅದು ನಾವು ಮನೇಲಿ ಏನು ಯೂಸ್ ಮಾಡ್ತೀವಿ ಅದು ಅಂತ ಸಾಮಗ್ರಿಗಳು ಹಾಕಿ ಅವನ್ನ ರುಬ್ಬಿ ಕುಡಿಸ್ತೀವಿ. ಇದನ್ನು ಒಳ್ಳೆ ಫಲಿತಾಂಶನೂ ಬರುತ್ತೆ. ಈ ಗಿಡದ ಹೆಸರು ಏನ್ರಿ? ಇದ್ರ ಗಿಡ ಹೆಸರು ತೊಂಡರ್ಸಿ ತಪ್ಪಲ್ ಅಂತೇಳಿ. ತೊಂಡರ್ಸಿ? ಅದ್ರ ಹೆಸರು ಆಗಿನ ಕಾಲದಲ್ಲೇ ಇದು ಹೆಸರು ತೊಂಡರ್ಸಿ ತಪ್ಪಲ್ ಅಂತೇಳಿ. ಇದು ಮುಳ್ಳು ಇರುತ್ತೆ. ಓಕೆ, ಹತ್ತಿರ ಭಾಳ ಕ್ಲೋಸ್ ಅಪ್ ಆಗಿ ತೋರ್ಸೋಣ ವೀಕ್ಷಕರಿಗೆ ಗೊತ್ತಾಗ್ಲಿ. ಇದು ತೊಂಡರ್ಸಿ ತಪ್ಪಲ ಅಂತ ಹೇಳಿ ನಮ್ಮ ರೈತ ಬಾಂಧವರು ಹೇಳಕತ್ತಾರ. ಯುವ ರೈತರು ಎಲ್ಲದಕ್ಕೂ ಪ್ರತಿಯೊಂದು ಕಾಯಿಲೆಗೂ ಬರುತ್ತೆ. ಪ್ರತಿಯೊಂದು ಕಾಯಿಲೆಗೂ ಬರುತ್ತಾ? ಪ್ರತಿಯೊಂದು ಮನುಷ್ಯರು ಬಳಸಬಹುದಾ? ಏನು ದನಕರಳಿಗೆ ಮಾತ್ರ ಬಳಸ್ತಾರೆ. ಈ ಕಾಲದಲ್ಲಿ ದನಕರಳಿಗೆ ಮಾತ್ರ ಯೂಸ್ ಆಗೋಂಥದ್ದು. ನೆಕ್ಸ್ಟ್ ಎಲ್ಲಿ ಹೋಗಣ್ರಿ? ಬರೀ ಮುಂದೆ ಏನೋ ಐತಿ ನೋಡ್ರಿ. ಇದೊಂದು ಇದು ನೋಡಿ ಬಂದ್ಬಿಟ್ಟು ಪತ್ರಿ ಅಂತೇಳಿ. ಇದು ಸಾಮಾನ್ಯ ಎಲ್ಲರೂ ಶಿವನ ಪತ್ರಿ ಅಂತೇಳಿ ಎಲ್ಲರೂ ಪೂಜೆಗೆ ಅದಕ್ಕೆ ಎಲ್ಲ ಯೂಸ್ ಮಾಡ್ತಾರೆ. ಆದರೆ ಇದು ಪೂಜೆಗೆ ಅಷ್ಟೆಲ್ಲ, ಇದು ಒಂದು ಪಶುಫಲ ಒಂದು ದನಕ್ಕೆ ಒಂದು ಯೂಸ್ ಆಗುತ್ತೆ. ಅದೇ ಒಂದು ಆರಾಮಿಲ್ಲ, ಅದು ಒಂದು ಜ್ವರ ಇದೆ, ಒಂದು ಆ ಥರ ಏನೋ ಒಂದು ಮೈಯಲ್ಲಿ ಏನೋ ನಿರ್ಶಕ್ತಿ ಆಗಿದೆ ಅಂದಾಗ ಈ ಪತ್ರಿಯನ್ನು ಯೂಸ್ ಮಾಡ್ತೀವಿ. ಈಗ ಇದು ತಗೊಂಡೋಗಿ ಇದು ಜ್ವರ ಬಂದಾಗ್ತಂದ್ರೆ ತಗೊಂಡೋಗಿ ಅರ್ದು ಕುಡಿಸ್ತೀವಿ.
ಎದ್ರಾಗ ಅರ್ದು ಕುಡಿಸ್ಬೇಕು, ಹೆಂಗೆ ಬಳಸ್ಬೇಕು ಇದ್ರ ಇದು ಬಗ್ಗೆ ಒಂದು ಮೆಣಸಿನಕಾಳು ಬೆಳ್ಳುಳ್ಳಿ ಹಾಕಿ ರುಬ್ಬಿ ನಾವೊಂದು ಬಾಟಲಲ್ಲಿ ಹಾಕಿ ನಾವು ಬಟ್ಟೆಗಳು ಬಾಯಿ ಒಳಗೆ ಹಾಕಿ ಕುಡಿಸ್ತೀವಿ. ಎಷ್ಟೊತ್ತಿಗೆ ಕುಡಿಸ್ಬೇಕು? ಇದು ಬೆಳಗ್ಗೆನೇ ಕುಡಿಸ್ಬೋದು, 3 ಟೈಮ್ ಕುಡಿಸ್ಬೋದು, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಬೆಸ್ಟ್ ಅಂದ್ರೆ 1 ಟೈಮ್ ಬೆಳಗ್ಗೆ, 1 ಟೈಮ್ ಸಾಯಂಕಾಲ 1 ಟೈಮ್. ಎಷ್ಟು ಎಲೆ ಹರ್ಕೋಬೇಕ್ರಿ? ಇದು ಒಂದು ನಮಗೆ ಎಷ್ಟು ಸೊಪ್ಪು ಬೇಕು, ಎಷ್ಟು ಅದಕ್ಕೆ ಎಷ್ಟಂತ ಒಂದು 1/4 ಲೀಟ್ರು, ಒಂದು 100 ml. ಅದು ಎಷ್ಟು, ಅದು ದನ ಯಾವ ಥರ ಗಾತ್ರ ಇದೆ ಆ ಗಾತ್ರಕ್ಕೆ ಎಷ್ಟು ಹಾಕ್ಬೇಕು ಅಂತೇಳಿ ಅಷ್ಟು ML ಮಾಡಿ ನೋಡಿ ಹಾಕ್ಬೇಕು. ಅಷ್ಟು ML ಹೆಂಗೈತೆ ಅದು ಎಷ್ಟು ತಡ್ಕೊಂಡೈತೆ, ಅದು ಶಕ್ತಿ ಎಷ್ಟಿದೆ ಅಂತೇಳಿ ಅದರ ML ಅಷ್ಟು ರೆಡಿ ಮಾಡಿ ಕುಡಿಸೋದು. ಒಂದು ಒನ್ ಡೇದ್ರಾಗ ಅದು ಕ್ಲಿಯರ್ ಆಗುತ್ತೆ. ಏನು ಕ್ಲಿಯರ್ ಆಗುತ್ತೆ ಇದನ್ನು ಕುಡಿಸೋದ್ರಿಂದ? ಇದೊಂದು ಜ್ವರ, ಒಂಥರ ಕೈ ಕಾಲ ನಿರ್ಶಕ್ತಿ ಇಲ್ಲದೆ ಆ ಥರ ಇದ್ದಾಗ ಅದು ಕ್ಲಿಯರ್ ಬರುತ್ತೆ. ಓಕೆ ಓಕೆ. ನೆಕ್ಸ್ಟ್ ಈಗ ಎಲ್ಲಿ ಹೋಗಣ್ರಿ? ಇದು ಬಂದುಬಿಟ್ಟು ಇದು ಒಳ್ಳೆ ನ್ಯಾಚುರಲ್ ಗಿಡ ಇದೆ. ಇದು ಎತ್ತಿನ ಕೊಂಬು ಏನಾದರೂ ಗಾಯ ಆದರೆ. ಎತ್ತಿನ ಕೊಂಬು ಗಾಯ ಆದಾಗ? ಹೌದು, ಎತ್ತಿನ ಕೊಂಬು ಗಾಯ ಆದಾಗ ಮಾತ್ರ ಇದು ಅದಕ್ಕೊಂದೇ ಯೂಸ್ ಮಾಡ್ತೀವಿ. ಇದು ಕುಡಿಸಲಕ್ಕೆ ಬರಲ್ಲ, ಕುಡಿಸೋದಲ್ಲ. ಮತ್ತೆ ರುಬ್ಬಿ ಹಚ್ಚೋದು ಕೊಂಬಿನ ಸುತ್ತ ನೋವು ಆದ್ರೆ, ಸುಳಿ ಏನಾನ ಇರ್ದಾಡಿದ್ರೆ, ಕೊಂಬು ಏನಾನ ಗಾಯ ಆದ್ರೆ ಕುಟ್ಟಿ ಬೇಸಿ ತೇದಿ ಹಚ್ಚೋದು. ಒಳ್ಳೆ ಎಲೆ ಮಾತ್ರ, ಎಲೆ ಇದಕ್ಕೊಂದು ಸಾಮಗ್ರಿ ಬರುತ್ತೆ. ನಮ್ಮ ಕಡೆ ಅರಿಶಿನ ಪುಡಿ, ಸುಣ್ಣ ಆ ಥರ ಮಿಕ್ಸ್ ಮಾಡಿ ಅರಿಸಿ ಹಚ್ಚಿಬಿಟ್ರೆ ಅದು ಗಾಯ ಮಾಯ ತಕ್ಕ ನಾವು ಬಿಡಲ್ಲ. ಇದಕ್ಕೆ ಏನಂತಾರೆ ಈ ಗಿಡದ ಹೆಸರು ಏನ್ರಿ? ಇದು ಒಂದು ಮೊಸಳೆ ಗಿಡ ಅಂತೇಳಿ. ಮೊಸಳೆ ಗಿಡ ಸೂಪರ್. ಈಗ ಅದು ಚರ್ಮನ ಮೊಸಳೆ ಆಕಾರದಲ್ಲಿ ಐತಲ್ಲ, ಅದಕ್ಕೆ ಮೊಸಳೆ ಗಿಡ ಅಂತ. ಹೌದು, ಆಗಿನ ಕಾಲ ನಮ್ಮ ತಾತರು ಏನು ಬೆಳೆಯಿದ್ರೆ ಅದ ಒಂದೊಂದು ಗಿಡಕ್ಕೆ ಒಂದೊಂದು ಹೆಸರಿದೆ. ಎಲ್ಲ ಕಡೆ ಸಿಗುತ್ತೆ ಇದು ಕೂಡ ಮೊಸಳೆ ಗಿಡ. ಓಕೆ ಅಣ್ಣ, ಓಕೆ, ಸೂಪರ್. ಇದು ಮೊಸಳೆ ಸೊಪ್ಪು, ಮೊಸಳೆ ಗಿಡನೂ ಅಂತ ಕರಿತಾರ. ಹೌದು ಹೌದು. ಈಗ ಇದ್ರ ಬಡ್ಡಿ ಒಂಥರ ಮೊಸಳೆ ಚರ್ಮದ್ದು ಇದಂಗೆ ಐತೆ, ಮೈ ಮೇಲಿದ್ದ. ಹೌದು, ಅದು ದೊಡ್ಡ ಗಿಡನೇ ಇದೆ. ಹಾಗಾಗಿ ಇದನ್ನ ಮೊಸಳೆ ಸೊಪ್ಪು ಅಂತ ಕರೀತಾರೆ. ದೊಡ್ಡ ಮರ ಆಗ್ತದೆ ಎಲ್ಲ, ಭಯಂಕರ ಮರದ ಗಿಡ, ದೊಡ್ಡ ಗಿಡನೇ ಇದೆ. ಓಕೆ, ನಮ್ಗೆ ಹತ್ರದಲ್ಲಿ ಗಿಡ ಇರುತ್ತೆ, ಸೊಪ್ಪು ಯಾವ್ದು ಮಟ್ಟ ಹೊರ ಗಿಡ ಇಲ್ಲ, ಮರ ಇಲ್ಲ, ಸೊಪ್ಪು ಸಕ್ಕರೆ ಸಾಕು. ಬಂದಿದೆ ಅಂದ್ರೆ ನಿಮ್ಮಲ್ಲಿ ಗಿಡಮೂಲಿಕೆಗಳು ಭಾಳ ಸಿಗ್ತಾವೆ. ಎಷ್ಟಾರ ಸಿಗ್ತದೆ ನಮ್ಮ ಕಡೆ ಗಿಡಮೂಲಿಕೆ ಭಯಂಕರ. ಎಷ್ಟಾರ ಕೇಳು, ಇದು ನನಗೇ ಗೊತ್ತಿಲ್ಲದ ಕೂಡ ಇರುತ್ತೆ. ಆಮೇಲೆ ಇಲ್ಲಿ ಕಾಡಿನೊಳಗೆ ಅಲ್ಲಿ ಎಲ್ಲಿ ಬೇಕಲ್ಲೇ ನೀರು ಹರಿತಾ ಇರ್ತದೆ. ನಮ್ದು ನೋಡಿ, ಈಗ ಸುಮಾರು ಒಂದು 15 ವರ್ಷದ ಹರಿತೈತೆ ನೋಡಿ. ಈ ನೀರು ಅವಾಗ ಬೇಸಿಗೆ ಹೋಗ್ಬಿಡ್ತೈತೆ, ಈಗ ಕಂಟಿನ್ಯೂ ಸ್ಟಾರ್ಟ್ ಇದೆ ನೀರು. ಬೇಸಿಗೆ ಇದ್ರೂ ನೀರು ಇರ್ತೈತಿ, 20 ಮಳೆ ಬರೋ ತನಕ ನೀರು ಇರ್ತೈತಿ. ಇಲ್ಲೊಂದು ಐತ್ರಿ. ನೋಡಿ, ಬೆಳಗ್ಗೆ ನಾವು ಸೊಪ್ಪುಗಳನ್ನು ಹುಡ್ಕೊಂಡು ಬಂದೀವಿ. ಭಾಳಷ್ಟು ಗಿಡಮೂಲಿಕೆಗಳನ್ನು ನಾವು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕಾಡಲ್ಲಿ ಬಂದು. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚು ವಿಡಿಯೋಗಳು ಮಾತ್ರ ನಮ್ಮ ರೈತ ಇದು ಮಾತ್ರ ಸ್ಟಾರ್ಟ್. ರೈಟ್, ಈಗ ಹೇಳ್ರಿ ಇದ್ರದ್ದು. ಇದು ಒಂದು ಸೊಪ್ಪು ಅಲಿಗಿಲಿ ಮರ ಅಂತೇಳಿ, ಹಾಲಿನ ತಪ್ಪಲೆ. ಇದು ಅಲಿಗಿಲಿ ಮರ ಅಂತೇಳಿ. ಅಲಿಗಿಲಿ ಮರ ಇದು ಭಾಳ ವಿಶೇಷ ಪತ್ರಿ. ಇದು ಪ್ರತಿಯೊಂದು ಕಾಯಿಲೆಗೂ ಬರುತ್ತೆ. ಮನುಷ್ಯರಿಗೂ ಬರುತ್ತೆ, ದನಕ್ಕೂ ಬರುತ್ತೆ. ಮನುಷ್ಯರಿಗೆ ಯೂಸ್ ಮಾಡಿಲ್ಲ, ಪಶುಗಳಿಗೆ ಮಾತ್ರ, ದನಕ್ಕೆ ಮಾತ್ರ. ನಾವು ಯಾರ ಮೇಲೆ ಮನುಷ್ಯರ ಮೇಲೆ ತಂತ್ರ ಮಾಡಿಲ್ಲ, ಈ ಪಶುಗಳಿಗೆ ಮಾತ್ರ. ಇದು ಬಂದುಬಿಟ್ಟು ಭಾಳ ಗಿಡಮೂಲಿಕೆ. ನೀನು ನಮಗೆ ಗೊತ್ತಿಲ್ಲ, ಪುರಾತನ ಫಸ್ಟ್ ಕಲಿಯೋದೇ ಇದು. ನಮ್ಮ ತಾತರ ಮುತ್ತಾತರ ಕಾಲಿಂದ ಫಸ್ಟ್ ಈ ಗಿಡ ಒಂದು ಸ್ಟಾರ್ಟಿಂಗ್. ಈ ಗಿಡ ನೀನು ಹೆಂಗಾಗ್ತದೆ, ಇದು ಪ್ರತಿಯೊಂದಕ್ಕೂ ತಗೊಳತ್ತೆ. ಅಂದರೆ ಜ್ವರ ಸ್ಟಾರ್ಟಿಂಗ್ ಇಲ್ಲ, ಏನೋ ಒಂದು ಅಸ್ವಸ್ಥ ಆದರೆ, ಏನೋ ಮೈಲಿದ್ರೆ ಅಂದರೆ ಅದು. ಈಗ ನೋಡ್ರಿ, ದನಕ್ಕೆ ಜ್ವರ ಬಂತಪ್ಪ ಅಂತಂದ್ರೆ, ಮೇಲಿಲ್ಲ ಅಂದ್ರೆ ಆಮೇಲೆ ಅದ್ರ ಪ್ರತಿಯೊಂದು ಏನೆಲ್ಲ ಸುಮಾರು 10 ಅದಕ್ಕೊಂದು 10 ಕಾಯಿಲೆ ಮೈಯಾಗ ಏನಾದರೂ ಒಂದು ಜ್ವರ, ಚಳಿ ಜ್ವರ, ಮೈ ನೋವು, ಏನೋ ಒಂಥರ ಬಾಯಲ್ಲಿ ನೀರು ಇಳಿಸೋದು, ಅದು ಒಂಥರ ಮೈದು ಒಂದು ಸುಸ್ತಾಗಿ ಬಂದ್ಬಿಟ್ಟು ಹಿಂಗೆ ಸೈಲೆಂಟ್ ಇರೋದು, ತಲೆ ತೆಗ್ಸಿ ನಿಂತ್ಕೊಂಡ್ಬಿಟ್ರೆ ಅದು ಅದಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಹೊಸ ದನ ತರ್ತೀವಿ, ಆ ದನಕ್ಕೆ ನೀರು ಮೇವು ಅಂಟು ಬಿಡ್ಬೇಕು, ಅದಕ್ಕೆ ಇದು ಅದನ್ನು ಪ್ರಯತ್ನ ಮಾಡ್ತೀವಿ. ಆಮೇಲೆ ಹೊಟ್ಟೆ ಉಬ್ಬಿ ಏನಾದರೂ ಫುಲ್ ಏನಾದರೂ ಬರೀ ಅನ್ನ ರೈಸ್ ತಿಂದ್ಬಿಟ್ಟಿತ್ತು, ಫಂಕ್ಷನ್ಗಳಾಗ ರೈಸ್ ಜಾಸ್ತಿ ಆಗಿ ರೈಸ್ ಇದು ತಿಂದ್ಬಿಟ್ಟಿತ್ತು, ರೈಸ್ ಜಾಸ್ತಿ ಆಗ್ಬಿಡುತ್ತೆ, ಅದು ಡೈಜೆಷನ್ ಜೀರ್ಣ ಆಗೋದಿಲ್ಲ, ಅದಕ್ಕೂ ಬರುತ್ತೆ. ಇದು ಅಂಥ ಗಿಡ ಮುರಿಕಿದೆ. ಇದು ಪ್ರತಿಯೊಂದಕ್ಕೂ ನ್ಯಾಚುರಲ್ ಗಿಡನೇ ಇದೆ, ಲಾಭ ಐತೆ, ಭಾಳ ಲಾಭ ಐತಿ. ಗಿಡಮೂಲಿಕೆ ತೋರಿಸಿದ್ರಿ, ಅಲಿಗಿಲಿ ಗಿಡ ಅಂತ. ಅಲಿಗಿಲಿ ಗಿಡ ಇದು ಒಂದು ಬಂದ್ಬಿಟ್ಟು ನಾವು ಈಗ ತಗೊಂಡೋಗಿ ತಕ್ಷಣ
ನಿಂತ ವಿತಿನ್ ಸೆಕೆಂಡ್ ಅರ್ಧ ಹಾಫ್ ಆನ್ ಅವರಾಗ ಇದು ಕ್ಲಿಯರೆನ್ಸ್ ಗೊತ್ತಾಗುತ್ತೆ. ನಾಗರಾಜಣ್ಣರ, ಹೌದು. ಈಗ ಇಷ್ಟೆಲ್ಲ ಕಾಯಿಲೆಗಳ ಹೆಸರು ಹೇಳಿದ್ರಿ, ಈಗ ಇದನ್ನ ಹೆಂಗೆ ಉಪಯೋಗಿಸ್ಬೇಕು? ಇದು ನೋಡು, ಆ ಥರ ದನ ಕಂಡಾಗ ತೊಗೊಂಬಂದು ಮನೆಯಲ್ಲಿ ನಮ್ಮ ಕೈಲಾದ ಸಾಧ್ಯತೆ ಕೆಲಸ ಆದ್ರೆ ನಮ್ಮ ಕೈಯಲ್ಲಿ ಮನೆಯಲ್ಲಿ ಏನಿದ್ರೆ ರುಬ್ಬು ಒಳಕಲ್ಲು ಇದಿರುತ್ತಲ್ಲ ಅದರಲ್ಲೇನ ಮಿಕ್ಸ್ ಮಾಡ್ಬೋದು. ಇಲ್ಲ ಅದನ್ನು ಸಾಧ್ಯತೆ ಇಲ್ಲ, ಎಮರ್ಜೆನ್ಸಿ ಮಿಕ್ಸಿ ಹೊಸಬ್ರು ಗೊತ್ತಾಗ್ಲಿಲ್ಲ ಮಿಕ್ಸಿಗೆ ಹಾಕ್ಬೋದು. ಮಿಕ್ಸಿಗೆ ಹಾಕ್ಬೋದು. ಮಿಕ್ಸಿಗೆ ಕಲ್ಲಲ್ಲಿ ರುಬ್ಬಿದ್ರೆ ಬೆಸ್ಟ್. ಕಲ್ಲಲ್ಲಿ ರುಬ್ಬಿದ್ರೆ ಇನ್ನೂ ಒಂದು ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೋಬೋದು. ಮಿಕ್ಸಿಗೆ ಹಾಕಿದ್ರೆ ಅವಾಗಿಂದು ಔಷಧ ಅವಾಗೇ ಯೂಸ್ ಮಾಡುವಂಥದ್ದು. ತಾಜಾ ಮಿಕ್ಸಿಗೆ ರುಬ್ಬಿದ್ರೆ ಮಾತ್ರ ಇದು 1 ಇಯರ್ ರೆಡಿ ಮಾಡಿ ಇಡು ಏನಾಗಲ್ಲ. 1 ಇಯರ್ದಾಗ ಮಡಿಕೆದಲ್ಲಿ ಒಂದು ಮಡಿಕೆ ತೊಗೊಳ್ತೀವಿ, ಅದರಲ್ಲಿ ಎಲ್ಲ ರುಬ್ಬ ಹಾಕಿ ನಮ್ಗೆ ಏನೇನು ಬೇಕು ಅದು ಐಟಮ್ ಎಲ್ಲ ಹಾಕಿ ಇದ್ರದ್ದು ಎಲ್ಲ ಒಂದು ಶಕ್ತಿ ಏನಿದೆಯಲ್ಲ ಅಷ್ಟನ್ನ ನಾವು ರೆಡಿ ಮಾಡಿ ಹಾಕಿ ಇದನ್ನೊಂದು ಮಡಿಕೆಯಲ್ಲಿ ಮಾಡಿ ಮಜ್ಜಿಗೆ ಮಾಡಿ ಇಟ್ಟಿರ್ತೀವಿ. ಈಗ ನಾವು ಯಾವಾಗ ಎಮರ್ಜೆನ್ಸಿ ನಾವು ಮನೆಯಾಗ ಯಾರು ಇರಲಿಲ್ಲ, ಮನೇಲಿ ಹೆಣ್ಮಕ್ಳು ಇದ್ರು, ಅವ್ರನ್ನು ತೊಗೊಂಡೋಗಿ ಕೊಡ್ತಾರೆ. ಹಾಕ್ರೆ ಇದನ್ನ ನಾವು ಚೆನ್ನಾಗಾಗತ್ತಿದೆ ಅದೇನೇ ಇರಲಿ ಮನೆಯಲ್ಲಿ ರೆಡಿ ಮಾಡಿಟ್ರೆ 1 ವರ್ಷ ತನಕ ಕೆಡಲ್ಲ. ಮಡಿಕೆ ಮಾಡಿ ಇಲ್ಲಿ ಚೆನ್ನಾಗಿ ಇಟ್ಟಿರ್ತೀವಿ. ಒಂದು ಬೇಸ್ ಮುಚ್ಚಳ ಇಟ್ಟು ಕಟ್ಟಿ ಬೇಸ್ ರೆಡಿ ಮಾಡಿ ಇಟ್ಟಿರ್ತೀವಿ. ಏನು ಕೆಡಲ್ಲ ಇದೆ. ಯಾವಾಗ ಹೋಗಿ ನೀನು ಕೈ ಹಾಕಿ ನಿನಗೆ ಒಂದೆಷ್ಟು ಎಷ್ಟು ಎಮ್ ಎಲ್ ಎ ಅದ ಗಾತ್ರ ನೋಡಿ ಇಷ್ಟು ಎಮ್ ಎಲ್ ಎ ಕೊಟ್ಟರೆ ಅದಕ್ಕೆ ಕುಡಿಸಿದ್ರೆ ಸಾಕು. ಎನಿ ಟೈಮ್ 3 ಬೆಳಿಗ್ಗೆ ಮಧ್ಯಾಹ್ನ. ಇದು ಭಾಳ ವಿಶೇಷವಾದ. ಹೂನು ಬಳಸ್ಬೋದಾ? ಹೂನು ಅದು ತಪ್ಪಲಲ್ಲಿ ಯೂಸ್ ಮಾಡ್ಬೋದು, ಅದೇ ತೊಂದರೆ ಎಲ್ಲ ಬಳಸ್ಬೋದು. ಮೇನ್ ಎಲ್ಲ ಕಡೆ ಸಿಗುತ್ತೆ ಈ ಗಿಡ. ಈ ಗಿಡ ಬಂದು ಎಲ್ಲ ಕಡೆ ಸಿಗುತ್ತೆ. ಇದನ್ನ ಯೂಸ್ ಮಾಡೋಂಥದ್ದು ಮೆಣಸು, ಬೆಳ್ಳುಳ್ಳಿ, ಉಪ್ಪು, ಅರಿಶಿನ ಪುಡಿ, ಮೊಸರು, ಇವೆಲ್ಲ ಏಲಕ್ಕಿ, ಈ ಅಜ್ವಾನ, ಇವು ಬಜೆ, ಇವಂಥ ಸಾಮಗ್ರಿ ಅದಾವಲ್ಲ ಅವು ನಾವೇನು ಊಟಕ್ಕೆ ಬಳಸೋಂಥ ಸಾಮಗ್ರಿ ಅದಾವಲ್ಲ ಅವೆಲ್ಲ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಅದ್ರ ತಕ್ಕಾಗಿ ಮೊಸರು ಹಾಕಿ ತಿರುಗಬೇಕು. ಬೇಸ್ ಇದಕ್ಕೆ ಒಂದು ಹದ ಬಂದಮೇಲೆ ಅದನ್ನ ಅಲ್ಲಾಡಿಸಿ ಒಂದು ಬಾಟಲಾಗಿ ಹಾಕಿ ಕುಡಿಸ್ಬೋದು. ಆಮೇಲೆ ಯಾರಿಗೆ ಬೇಕಾದ್ರೂ ಯಾವಾಗ ಯೂಸ್ ಮಾಡ್ಬೋದು, ಕೊಟ್ಟು ಕಳಿಸ್ಬೋದು. ಭಾರಿ ಲಾಭ ಹೇಳಿದ್ರಲ್ರಿ, ಇದು ಭಾರಿ ವಿಶೇಷ ಗಿಡ ಇದು. ಖುಷಿ ಆಯ್ತು ಇದನ್ನ ಕೇಳಿ, ನಂಗೆ ಖುಷಿ ಆಯ್ತು. ಇನ್ನು ರೈತರಿಗೆ ಎಷ್ಟು ಖುಷಿ ಆಗಿರ್ಬಾರ್ದು ಕೇಳಿ. ಇಲ್ಲ ಇದು ಯಾಕಂದ್ರೆ ಪರಂಪರೆಯಿಂದ ಬಂದಿರೋದನ್ನ. ಅಲ್ಲ, ಇನ್ನೊಂದು ಏನಂತಂದ್ರ ಈ ರೈತರು ಈ ಗಿಡವನ್ನ ಸ್ಪಷ್ಟವಾಗಿ ನೋಡ್ಕೊಳ್ಳಿ. ಇಲ್ಲಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಆಮೇಲೆ ಈ ರೀತಿಯಾಗಿ ಹೂ ಬಿಡ್ತದೆ ಇದು ನಿಮ್ಮೂರಲ್ಲಿ ಇಲ್ಲೇ ಎಲ್ಲಾದ್ರೂ ಇರುತ್ತೆ, ಬಟ್ ಇದ್ರ ಬಗ್ಗೆ ಪರಿಚಯ ಗೊತ್ತಿರಲ್ಲ ಅವ್ರಿಗೆ. ಇದನ್ನ ಹೆಂಗ್ ಬಳಸ್ಬೇಕು, ಇದನ್ನ ಯಾಕೆ ಬಳಸ್ಬೇಕು, ಯಾವ ಕಾಯಿಲೆ ಬಳಸ್ಬೇಕು ಅನ್ನೋದು ಗೊತ್ತಿರಲ್ಲ. ಏನು ಇಷ್ಟೇ ಸೊಪ್ಪು ಹೊರ್ಕೋಬೇಕು. ಇಷ್ಟು ಸೊಪ್ಪು ಹೊರ್ಕೊಂಡು ಇಷ್ಟು ಒಂದು ಮಿಕ್ಸರಣ ಮಾಡ್ಕೋಬೇಕು. ಬೆಳ್ಳುಳ್ಳಿ, ಕಾಳು ಮೆಣಸು, ಸ್ವಲ್ಪ ಏಲಕ್ಕಿ ಹಾಕಿ ಚೆನ್ನಾಗಿ ರುಬ್ಬಿ ಒಂದು ಒಳ್ಳೆ ಅದ ಬಂತಪ್ಪ ಟೇಸ್ಟ್. ನಮ್ಮ ಚಟ್ನಿ ಹೆಂಗೆ ನಾವು ಮಾಡ್ತೀವಿ ಆ ಥರ ಅದ ಬಂತಪ್ಪ ಅಂದ್ರೆ ಇದಕ್ಕೆ ತಕ್ಕಷ್ಟು ಸ್ವಲ್ಪ ಜಾಸ್ತಿ ನೀರು ಬೇಡ, ಕಮ್ಮಿ ನೀರು ಬೇಡ, ಸ್ವಲ್ಪ ನೀರು ಹಾಕಿ ಒಂದು ಗ್ಲಾಸ್ ಅಷ್ಟು ಹಾಕಿ ತಕ್ಷಣ ಹಾಕಿದ್ರೆ ಸಾಕು. ವಿತಿನ್ 10 ಮಿನಿಟ್ಸ್ನಾಗ ಇದು ಗೊತ್ತಾಗುತ್ತೆ. ಅದು ಹುಚ್ಚ ಇಲ್ಲದ್ರೆ ಹುಚ್ಚ ಹೋಯ್ತದೆ. ಪವರ್ಫುಲ್ ಇದು. ಯಾಕೆ ಸಗಣಿ ಹಾಕಿ ಹುಚ್ಚಿ ಕಟ್ಟಾಗಿದ್ರೆ ಹುಚ್ಚಿ ಹೋಯ್ತೈತಿ. ಹಾಫ್ ಆನ್ ಅವರ್ ಸಗಣಿನೂ ಹಾಕತ್ತೆ. ನೋಡ್ರಿ, ದನಕರುಗಳು ಪಾಪ ಅವು ಎಲ್ಲಿ ಹೇಳ್ಬೇಕು, ಮೂಗ್ ಪ್ರಾಣಿಗಳು. ಅಲ್ಲ, ಉಚ್ಚಿ ಕಟ್ಟಾಗ್ಯಾವ ಅಂತ ಎಲ್ಲಿ ಹೇಳ್ತತೆ ಹೇಳಿ. ಅದು ಎಲ್ಲಿ ಅದು ನೀವು ಕಂಡು ಹಿಡಿತೀರಿ? ಇದು ಅವಾಗ ಈ ಗಿಡನ ಅಂತದ ಆ ನೀರು ಬರಸ್ತೈತೆ, ಹೊರಗೆ ಬರಸ್ತೈತೆ. ಪವರ್ ಅಷ್ಟು ಪವರ್ ಇರ್ತದೆ. ಆ ಪವರ್ ಇದೆ. ಬಾರಿ ಹೇಳಿದಣ್ಣ, ಇದು ಬಾರಿ ಖುಷಿ ಆಯ್ತು. ಮಕ್ಕಂಡಿದ ಎತ್ತಿ ಎದ್ದೇಳುತ್ತೆ. ಈ ಔಷಧ ಹಾಕಿದ್ರೆ ಮಕ್ಕಂಡಿದ ಎತ್ತಿ ಅದ್ ನಿಂದಿರುತ್ತೆ. ಓಕೆ, ನೆಕ್ಸ್ಟ್ ಈಗ ಎಲ್ಲಿಗೆ ಹೋಗ್ರಿ? ಮುಂದೆ ಇನ್ನು ಯಾವ್ದಾದ್ರು ನಮ್ಮ ಗಿಡ ಮೂಲಿಕೆ ಕಾಣುತ್ತೆ, ಅದ್ರ ಗಿಡದ ಬಗ್ಗೆ ಪರಿಚಯ. ಬರ್ರಿ ಹೋಗೋಣ, ನಡ್ರಿ. ಹಂಗೆ ಬೀಡಿ ತಯಾರು ಮಾಡ್ತಾರಲ್ಲ, ಅದೊಂದು ಗಿಡ ಸಿಕ್ಕರೆ ಹೇಳ್ರಿ. ಅದನ್ನೇ ನೋಡಕತ್ತೀನಿ. ತುಂಬದಲ್ಲಿ ಯೂಸ್ ಮಾಡ್ಬೋದು. ಇಲ್ಲಿ ತಲಿದಿ ಯಾವುದು? ಅದು ಮುರಿಕೆ ಹಣ್ಣೆ. ಅದು ನಾನು ಹೇಳ್ದಲ್ಲಿ ಒಂದು ದೊಡ್ಡ ಗಿಡ ಅದು ತೋರಿಸೋದು, ಮುರಿಕೆ ಹಣ್ಣಿನ ಗಿಡ. ಹೌದು. ಇಲ್ಲಿ ಯಾರೋ ಮನೆ ಮಾಡ್ಕೊಂಡದಾರ, ಇಲ್ಲೇ ಇರ್ತಾರ? ಇಲ್ಲ, ಹೊಲದಲ್ಲಿ ಹೊಲಕ್ಕೆ ಕೆಲಸ ಇದ್ದಾಗ ಬಂದಿರೋಕೆ ಅಷ್ಟೇ. ಯಾವಾಗ ಮಳೆ ಬಂದಾಗ ಸ್ವಲ್ಪ ಆಶ್ರಯ ತಗೊಳ್ಳ. ನವಿಲು ಇದೆ, ನಮ್ಮ ನ್ಯಾಚುರಲ್ ಅವು. ಇಲ್ಲೆಲ್ಲ ನಮ್ಮ ಪಕ್ಷಿ ಪ್ರಾಣಿ ಎಲ್ಲವೂ ನವಿಲ. ಟಿವ ಪಕ್ಷಿ ಇದು ಎಲ್ಲೇ ಮನುಷ್ಯರು ಎಲ್ಲೇ ಇದ್ರೂ ಇಲ್ಲಿ ಏನೋ ಇದೆ ಅಂತ ಗುರ್ತಾಗುತ್ತೆ ಜನಕ್ಕೆ. ಇದು ಅಲ್ಲೆಲ್ಲ ಸೌಂಡ್ ಆಯ್ತಂದ್ರೆ, ಇದು ಅರಿಸಿತಂದ್ರೆ ನಮ್ಮ ಜನಗಳಿಗೆ ಅಲ್ಲೇನೋ ಪ್ರಾಣಿ ಇದಾವೆ, ಮನುಷ್ಯರಿದಾವೆ, ಅಲ್ಲೇನೋ ಇದೆ
ಮನುಷ್ಯರಿಗೆ ಹೆಲ್ಪ್ ಮಾಡುತ್ತದು. ಹಾಂ ಹೌದೌದು ಏನಾರ ಅಂದ್ರೆ ಕ್ರೂರ ಪ್ರಾಣಿಗಳು ಬಂದ್ರ ಹೌದೌದು ಅಥವಾ ಏನೇ ಬಂದರೂ ಹೇಳಿಕೊಡುತ್ತಾ? ಹೌದೌದು. ಇದು ಒಂದು ಅಂಕ್ಲಿ ಹಣ್ಣು. ಇದು ಅಂಕ್ಲಿ ಹಣ್ಣ? ಅಂಕ್ಲಿ ಹಣ್ಣು ಗಿಡ ಅಂತೇಳಿ ಇದು ಅಂಕ್ಲಿ ಹಣ್ಣು ಅಂತೇಳಿ. ಅಂಕ್ಲಿ ಹಣ್ಣು. ಅಂಕ್ಲಿ ಹಣ್ಣು ಇದನ್ನ ಹಣ್ಣುಗಳು ಚೆನ್ನಾಗಿ ಒಳ್ಳೆ ಪೌಷ್ಟಿಕ ಆಹಾರ ಇದು ಕೂಡ ಒಂದು ನಮ್ಮ ಕಡೆ ಇದೇ ಈ ಟೈಮಿಗೆ ಇದು ಮಳೆ ಬಂದು ಹೊಸದಾಗಿ ಮಳೆ ಬಂದಿದ್ದಾಗ ಸ್ಟಾರ್ಟ್ ಆಗುತ್ತೆ ಇದು. ಮಳೆ ಬಂದಾಗ ಸ್ಟಾರ್ಟ್ ಆಗುತ್ತೆ ಇದು. ಹೌದು. ಇದರಲ್ಲಿ ಹಣ್ಣು ಆಚೆ ಸೇಮ್ ನಮ್ಮ ದ್ರಾಕ್ಷಿ ಹಣ್ಣು ಇದ್ರ ಇದು ಬಟ್ಟಂಗೆ ಬಿಡುತ್ತೆ ಇದು. ಇದು ಒಂದು ಹಣ್ಣಿನ ಗಿಡ ಇದು. ಇಲ್ಲೊಂದು ಐತಲ್ಲ ಇದು ಅದೇ? ಹೌದೌದು ಅದರಲ್ಲೇ ದೊಡ್ಡ ಗಿಡ ಇದು. ದೊಡ್ಡ ಗಿಡ ಇದು ಅಂಕ್ಲಿ ಹಣ್ಣು. ಇದು ಹಣ್ಣು ತಿನ್ನೋದು ಕಾಡು ಹಣ್ಣುಗಳು. ಕಾಡು ಹಣ್ಣುಗಳು. ಇದೇನು ದನಕ್ಕೆ ಏನಾದ್ರು ಉಪಯೋಗ ಐತಿ? ಇಲ್ಲ ದನಕ್ಕೆ ಯೂಸ್ ಮಾಡಿಲ್ಲ, ಮನುಷ್ಯರಿಗೆ ಉಪಯೋಗ. ಮನುಷ್ಯರಿಗೆ ಉಪಯೋಗ. ಅಂಕ್ಲಿ ಹಣ್ಣು ಅಂತ. ಅಂಕ್ಲಿ ಹಣ್ಣು ಅದರಿಂದ ಚಕ್ಕೆ ಬರುತ್ತೆ ಇದು. ಚಕ್ಕೆ? ಇದ್ರದ್ದು ಅಂಕ್ಲಿದೆ ಇದಲ್ಲ, ಎಲ್ಲಿ ಗಿಡದ ಚಕ್ಕೆನಾ? ಇದು ಗಿಡದ ಚಕ್ಕೆ ಬಡ್ಡಿದು ಇದೆ. ಅದನ್ನೇ ಮಾಡೋದು. ಇದು ಚಕ್ಕೆ ಭಾಳ ವಿಶೇಷವಾದ. ಈ ಚಕ್ಕೆಯನ್ನು ಅದು ಒಂದು ದನ ಏನಾದರೂ ತಿಂದದ್ದು ಡೈಜೆಷನ್ ಆಗಿಲ್ಲ ಅಂದರೆ ಅದು ಜೀರ್ಣಗೊಳಿಸೋದು. ಅದನ್ನ ಅರ್ದ್ಬಿಟ್ಟು ಹಾಕೋದು. ಇದು ಚಕ್ಕೆನ ಅರ್ದು ಹಾಲಲ್ಲಿ ಮಿಕ್ಸ್ ಹಾಕೋದು. ಇದು ಇವು ನಾವು ಹಸು ಹಾಲಾಗಿ ಮಿಕ್ಸ್ ಮಾಡೋದು ಚಕ್ಕೆ. ಇದ್ರ ಚಕ್ಕೆ ಪೌಡರ್ ಮಾಡಿ ಹಾಕಿದ್ರೆ ಇದಕ್ಕೆ ಒಂದು ಗಿಡ ಬರುತ್ತೆ, ಅದು ಒಂದು ನೀವು ಯೂಸ್ ಮಾಡ್ತೀವಿ ನೋಡ್ರಿ. ದನಕ್ಕೂ ಉಪಯೋಗ ಐತೆ. ದನಕ್ಕೂ ಉಪಯೋಗ ಐತೆ. ದನಕ್ಕೂ ಉಪಯೋಗ ಐತೆ. ಈಗ ನಮ್ಮ ಕಾಡಲ್ಲಿ ಸಿಗಂತ ಹಣ್ಣು ಅದು ಮೊದಲು ತಾತರಿಗೆ ಅಪ್ಪರಿಗೆ ಗೊತ್ತಾಯ್ತು, ಅಪ್ಪರಿಂದ ನಮಗೆ ಗೊತ್ತಾಗಬೇಕು. ಅದು ಗೊತ್ತಾಯ್ತು. ಈಗ ನಾವು ಮುಂದೆ ಗೊತ್ತಿರೋದನ್ನ ತಿಳಿಸ್ಬೇಕು. ಅದೇ ತಿಳಿಸ್ಬೇಕಂದ್ರೆ ಯಾವ ಥರ ನಾವು ಮಕ್ಕಳನ್ನ ಈಗ ಎಲ್ಲಿ ಕರ್ಕೊಂಬರಲ್ಲ. ಈಗ ಮನೆಯಲ್ಲೇ ಓಡಾಡಿದ್ರೆ ಬೇಡ ಬರೋ ಅಂತೀವಿ, ಸಾಕಾಯ್ತು. ನ್ಯಾಚುರಲ್ ತೋರಿಸ್ಬೇಕು, ಅವಾಗ ಆರೋಗ್ಯದಿಂದ ಇರ್ತಾರೆ. ಎಂತ ಮಾತು ಹೇಳಿದ್ರಿ. ಈಗ ನಾವು ಬರೇ ಬೆಳೆಸೋದು ಓದಿಸೋದು ಊಟ ತಿನ್ನಿಸೋದು ಅಷ್ಟೇ ಇದ್ರ ಅದು ಅಷ್ಟೇ ಅಂತೇಳಿ ನಾವು ಅಷ್ಟೇ ಚೆನ್ನಾಗಿರ್ತಾರಂತ ತಿಳ್ಕೊಬಾರ್ದು. ನಮ್ಮ ಪರಿಸರನ ಪರಿಚಯ ಮಾಡಿ ಕೊಡ್ಬೇಕು. ಪರಿಸರನು ಪರಿಚಯ ಮಾಡಿಕೊಡ್ಬೇಕು ಅವ್ರಿಗೆ. ಗಾಳಿ, ನೀರು, ಈ ವಾತಾವರಣ ಅದೆಲ್ಲ ಅಟ್ರಾಕ್ಷನ್ ಆದ್ರೆ ಮೈಗೆ ಫಿಟ್ನೆಸ್ ಶಕ್ತಿ ಬರೋದು, ಎನರ್ಜಿ ಇರುತ್ತೆ. ನೈಸರ್ಗಿಕ ಎನರ್ಜಿ ಅದನ್ನ ಪಡ್ಕೋಬೇಕು. ಅದು ಗೊತ್ತಿಲ್ಲ. ಅದು ಹೋದ್ರೆ ಏನೋ ಆರಾಮ ಇಲ್ದಂಗೆ ಆಗಿಬಿಡ್ತಾರ. ಆ ಕಡೆಗೆ ಹೋಗ್ಬಿಡ್ದೆ ಧೂಳು ಡಸ್ಟ್ ಈ ತರ ಹೋಗ್ಬಿಡ್ತಾರ. ನಿಸರ್ಗಕ್ಕೆ ಬೆರಿಬೇಕು ನಾವು. ಬೆರಿಬೇಕು. ಗಿಡ ನೀರು ಎಲ್ಲದಕ್ಕೂ ಇದಾದ್ರೇನ ಬಿಸಿಲಿಗೆ ಅಡ್ಡಾಡಿದ್ರೇನ ಮನುಷ್ಯನು ತಂಪು ಇರ್ತಾನೆ, ಗಟ್ಟಿ ಇರ್ತಾನೆ. ಆಮೇಲೆ ಚಳಿಗೆ ಹೋದ್ರೂ ಇನ್ನ ಇದಿರ್ತಾನೆ. ಆ ತರ ಮಳೆ ಬಂದ್ರೆ ಪ್ರತಿಯೊಂದು ಟೈಮಿಗೆ ಬಂದ್ರೇನ ಆ ಮನುಷ್ಯನ ಯಾವ್ದಕ್ಕೂ ಕುಗ್ಗೋದಿಲ್ಲ, ಗಟ್ಟಿಯಾಗಿರುತ್ತೆ. ಚಳಿಗಾಲದಾಗೂ ಬೆರಿಬೇಕು. ಹೌದು. ಈ ತರ ಇರ್ಲಿ, ಚಳಿಗಾಲ ಇರ್ಲಿ, ಬೇಸಿಗೆ ಕಾಲ, ಎಲ್ಲಾ ಕಾಲಗಳಿಗೂ ಅವ ಬೆರಿತಾನ. ಹಂಗಿದ್ರೇನೆ ಸಣ್ಣ ಪುಟ್ಟ ಕಾಲಿಗೆ ಯಾವ್ದು ಅದಕ್ಕೆ ಲಕ್ಕಿಸಿ ಅಂಜಲ್ಲ ಅವಾಗ. ಹಂಗಂದ್ರೆ ನಾವೇನೇ ತಗೊಳ್ರಿ. ಈಗ ಒಂದು ಜ್ವರ ಬಂದ್ರೆ ಜಲ್ದಿ ಮೆಡಿಸಿನ್ ತಗೊಳಲ್ಲ, ಊಟ ಮಾಡಿಬಿಡ್ತೀವಿ ಅಷ್ಟೇ, ವಾಕ್ ಮಾಡಿಬಿಡ್ತೀವಿ. ಬಂದ್ರೆ ಹೊಲ್ದಾಗ ಆದಷ್ಟು ಕೆಲಸ ಬಟ್ಟೆ ಉಚ್ಚಿ ಕೆಲಸ ಮಾಡಿಬಿಡ್ತೀವಿ. ನಮ್ಮದು 3 ಎಕರೆ ಆಸ್ತಿಯಲ್ಲಿ ನಾವು ಕೆಲಸ ಮಾಡಿಬಿಡ್ತೀವಿ. ನಾವು ಆರೋಗ್ಯದಿಂದ ಇರ್ತೀವಿ. ಇವತ್ತಿಗೆ ಯಾವ್ದು ನಾವು ವರ್ಷಕ್ಕೊಂದು ಚೂಜ್ ಹಾಕ್ಸ್ಬೇಕಂದ್ರೆ ಕಷ್ಟ. ಹೌದಲ್ರಿ. ನಾವು ಗಿಡಮೂಲಿಕೆ ತಜ್ಞರ. ಅದರಲ್ಲಿ ನಾವು ಎಷ್ಟು ಹಾರ್ಡ್ವೇರ್ ಇರ್ತೀವಿ ಅಂದ್ರೆ ಅಷ್ಟು ಮನುಷ್ಯರಿಗೆ ಕುಂತ್ರೆ ಕೆಲಸ ಮಾಡ್ಬೇಕು, ನಿಂತ್ರೆ ಕೆಲಸ ಮಾಡ್ಬೇಕು, ಅವಾಗಲೇ ಮನುಷ್ಯನ ಚೆನ್ನಾಗಿರುತ್ತೆ. ಇಲ್ಲಿ ಒಟ್ಟ ಎಷ್ಟು ಗಿಡಮೂಲಿಕೆಗಳು ಇವು? ಹಣ್ಣಿನ ಗಿಡಮೂಲಿಕೆ ಗಿಡಮೂಲಿಕೆ ನೋಡ್ರಿ, ಇದು ಒಂದಲ್ಲ ಹತ್ತಲ್ಲ, ಇವನು ಕಣ್ಣಿಗೆ ಕಾಣಲಿಗೇನೆ ಇದೆ. ನಮಗೆ ಕಾಣಷ್ಟು ಇದು ತಿನ್ನೋದು, ಇದು ತಿನ್ನಬಾರದು. ಅಷ್ಟು ಗೊತ್ತು ನಮಗೆ. ಹಂಗಾದ್ರೆ ನಮಗೂ ಒಂದು ಸ್ವಲ್ಪ ಪರಿಚಯ ಮಾಡಿಕೊಡ್ರಿ. ನಮಗೂ ಗೊತ್ತಿಲ್ಲ, ಯಾಕಂದ್ರೆ ನಾವು ಅಲ್ಲಿ ಇಲ್ಲಿ ಕಾಡುಗಳನ್ನು ತಿರುಗಾಡ್ತಾ ಇರ್ತೀವಿ. ಈಗ ಯಾವ ಹಣ್ಣು ತಿನ್ಬೇಕು, ಯಾವ ಹಣ್ಣು ತಿನ್ನಬಾರ್ದು ಗೊತ್ತಾಗಲ್ಲ. ಯಾವ ಹಣ್ಣು ತಿನ್ಬೇಕು ಫಸ್ಟ್ ಹೇಳಿಬಿಡಿ. ಈಗ ನಮ್ಮ ಕಡೆಯಲ್ಲಿ ಸ್ಟಾರ್ಟಿಂಗ್